ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಏನು ನಮ್ಮ ಹಾವಣಿ ಹೋಬಳಿಯ ಕೆಲವು ಗುದ್ಲಿ ಪೂಜೆಗಳನ್ನು ಸಾಕಷ್ಟು ಪೆಂಡಿಂಗ್ ಇದ್ವು. ಇದು ಮಾರ್ಚ್ 31 ಒಳಗಡೆ ಕಾರ್ಯರೂಪಕ್ಕೆ ಬರಬೇಕಾಗಿದ್ದರಿಂದ ಅತಿ ಶೀಘ್ರದಲ್ಲಿ ಈ ತುರ್ತಾಗಿ ಈ ನಾಳೆಯಿಂದನೇ ಹೋಗಿ ಸ್ಟಾರ್ಟ್ ಆಗಲಿಕ್ಕೆ PRDಯಿಂದ ಮತ್ತು KLRDಯಿಂದ ಸ್ವಲ್ಪ ಒತ್ತಡ ಇತ್ತು. ಅದರಿಂದ ಹೈಟೆಕ್ ಅಂಗನವಾಡಿ ಕೇಂದ್ರ ಒಂದು ಶಂಕುಸ್ಥಾಪನೆ ಇವತ್ತು ಸ್ಟಾರ್ಟ್ ಆಗಿದೆ, ಒಂದು 20 ಲಕ್ಷದಲ್ಲಿ. ಅದಾದಮೇಲೆ ಒಂದು ಕಾರಣದಲ್ಲಿ CC ರೋಡ್ಸು ಪೆಂಡಿಂಗ್ ಇರ್ತಕ್ಕಂಥ CC ರೋಡ್ ಗುದ್ಲಿ ಪೂಜೆಗೆ ಇವತ್ತು ಮಾಡಿಕೊಟ್ಟಿದ್ದೀನಿ. ಇವತ್ತಿನ ದಿವಸ ಅಂತರ್ಗಂಗೆ ಬಂದು ರೋಡ್ ಉದ್ಘಾಟನೆ ಮಾಡಬೇಕಿತ್ತು, ರೋಡ್ ಶಂಕು ಮಾಡಬೇಕಿತ್ತು. ಸ್ವಲ್ಪ ಕಾಂಟ್ರವರ್ಸಿ ಇರೋದ್ರಿಂದ ನೆಕ್ಸ್ಟ್ ವೀಕ್ ಬಂದು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ. ಇದಾದಮೇಲೆ ಬಹುದಿನಗಳ ಕನಸು ನಮ್ಮ ಕಗ್ನಹಳ್ಳಿ ಏನು ರೋಡ್ ಸುಮಾರು ಸಾಕಷ್ಟು ವರ್ಷಗಳಿಂದ ಏನೋ ಊರಿಗೆ ಟಾರು ವ್ಯವಸ್ಥೆ ಇಲ್ಲದ ಕಾರಣಕ್ಕೋಸ್ಕರ ಡಾಂಬರೀಕರಣವನ್ನು ಸುಮಾರು 1.5 ಕೋಟಿ ವ್ಯವಸ್ಥೆಯಲ್ಲಿ ಡಾಂಬರೀಕರಣವನ್ನು ವ್ಯವಸ್ಥೆ ಆಗಿದೆ. ಅದು ಕೂಡ ಇವತ್ತು ಪೂಜೆ ನೆರವೇರ್ತಾ ಇದೆ. ಈ ಎಲ್ಲ ಪೂಜೆಗಳಿಗೂ ಅತಿ ಶೀಘ್ರದಲ್ಲೇ ಮಾರ್ಚ್ 31ನೇ ತಾರೀಕು ಒಳಗಡೆ ಇದು ಫಂಡ್ ಮುಗಿಸ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ಈ ಒಂದು ಎಲ್ಲರೂ ಬಂದರು. ಇವತ್ತು ನಮ್ಮ ಸಾಕಷ್ಟು ಲೀಡರ್ಸು, ನಮ್ಮ MR ಮುಳ್ಳಿಯವರು ಮತ್ತು ನಮ್ಮ DCC ಬ್ಯಾಂಕ್ ನಿರ್ದೇಶಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಗೊರಳ್ಳಿ ಪ್ರಭಾಕರ್ ಅವರು ಹಾಗೂ ಲಕ್ಷ್ಮಣವರು, ನಮ್ಮ ಜಗದೀಶ್ ಅವರು, ವರ್ಧಪ್ಪನವರು, ಕೋದಂಡವರು ಮತ್ತು ವಿಶೇಷವಾಗಿ ಅವಣಿ ಬಾಬು ಅವರು ಮತ್ತು ನಮ್ಮ ಪದ್ಮಸ್ವಾಮಿ ಅವರೆಲ್ಲ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮ ಬಂದು ನೆರವೇರಿಸ್ಕೊಟ್ಟಿದ್ವಿ. ಅದರಿಂದ ಇವಾಗ ಇಲ್ಲಿಂದ ನಾವು ಕಗ್ನಹಳ್ಳಿಗೆ ಹೋಗಿ ಆ ರೋಡ್ ಪೂಜೆ ಮುಗಿಸಿ ಅಲ್ಲಿಂದ ನಾನು ನೈಟು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಅಧಿವೇಶನ, ಚಳಿಗಾಲ ಅಧಿವೇಶನ ನಡೀತಾ ಇದೆ. ಸಾಕಷ್ಟು ವಿಷಯಗಳು ಚರ್ಚೆಗೆ ಬರೋದ್ರಿಂದ ಸುಮಾರು 4 ವಿಷಯಗಳು ಚರ್ಚೆಗೆ ಹಾಕೊಂಡಿದ್ದೀನಿ. 4 ವಿಷಯಗಳಿಗೆ ಅರಣ್ಯ ಇಲಾಖೆ ಮೇನು ಮತ್ತು ಅದಾದಮೇಲೆ ಆರೋಗ್ಯ ಇಲಾಖೆ, ಅದಾದಮೇಲೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಕರೆದಿದ್ದೀನಿ. ಅದರಿಂದ ನಾನು 20 ದಿವಸ 19ನೇ ತಾರೀಕುವರೆಗೂ ಅಲ್ಲೇ ಇರಬೇಕಾದ ಕಾರಣಕ್ಕೋಸ್ಕರವಾಗಿ ಎಲ್ಲ ತುರ್ತಾಗಿ ಬೇಗ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ನೈಟ್ ಹೊರಡ್ತಾ ಇದ್ದೀನಿ. ಸೊ ಏನಿದ್ರು ಕೂಡ ಮುಂದಿನ ದಿವಸ ಬಂದು 21ನೇ ತಾರೀಕಿಂದ ಒಂದು ಮುಂಬರುವ ಕಾರ್ಯಕ್ರಮದ ಬಗ್ಗೆ ತಮ್ಮನ್ನೆಲ್ಲ ಕರೆದು ನಾನು ಮಾತಾಡ್ತೀನಿ. ಅದರಿಂದ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ, ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತಾ ನನ್ನ PDO ಹಾಗೂ ಆರ್ಐಯರು PDOಗಳು ಈಗಾಗಲೇ ಸರ್ಕಾರ ಏನು ತಾರತಮ್ಯ ಮಾಡ್ತಾ ಇದೆ, ಏನು ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿರ್ಬೋದು. ಸೊ ಅದರಿಂದ ವಿಶೇಷವಾಗಿ ನನ್ನ ನಡೀತಕ್ಕಂಥ ಘಟನೆ ತುಂಬ ನನ್ನ ಮನಸ್ಸಿಗೆ ನೋವು ತಂದಿರತಕ್ಕಂಥ ಘಟನೆ ಆಗಿದೆ. ಅದು ಇವತ್ತು ಕನಕ ಜಯಂತಿ ಏನು ಕನಕ ಭವನ ಉದ್ಘಾಟನೆಯನ್ನು ಇವತ್ತು ತಾವು ಇನ್ವಿಟೇಷನ್ ತೆಗೆದು ತಾವು ನೋಡ್ಬೋದು. ಇವತ್ತು ಸ್ಥಳೀಯ ಶಾಸಕರು ಉದ್ಘಾಟನಕಾರರಾಗಿರ್ತಾರೆ, ಬಹುಶಃ ಅಧ್ಯಕ್ಷತೆ ಆಗಿರ್ತಾರೆ. ಇವತ್ತು ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಕೂಡ ಅಲ್ಲಿ ಅಧ್ಯಕ್ಷತೆ ಬಂದ್ಬಿಟ್ಟು ಇವ್ರು ಇರ್ತಾರೆ, ಇವ್ರು ನಮ್ಮ MLA ಇರ್ತಾರೆ, ಶಾಸಕರು ಇರ್ತಾರೆ, ಇದು ಸ್ಥಳೀಯ ಶಾಸಕರು ಇರ್ತಾರೆ. ನನ್ನ ಜೀವನದಲ್ಲಿ ಯಾವತ್ತು ರಾಜಕಾರಣಕ್ಕೆ ಬರ್ಬೇಕಂತ ನಾನು ಅನ್ಕೊಂಡಿರ್ಲಿಲ್ಲ. ರಾಜಕಾರಣಕ್ಕೆ ದೇವ್ರು ನನ್ನ ಕರ್ಕೊಂಡ್ಬಂದಿದ್ದಾರೆ. ಯಾವತ್ತು ಆ ಜಾತಿಗೊಂದು ಈ ಜಾತಿಗೊಂದು, ಆಗ ಆ ಜಾತಿಗೊಂದು ಸುಣ್ಣ ಈ ಜಾತಿಗೊಂದು ಬಣ್ಣ ಬರ್ತಕ್ಕಂಥ ಕಾರ್ಯಕ್ರಮ ಯಾವತ್ತು ನಾನು ಮಾಡಿರಲಿಲ್ಲ. ನನ್ನ ಕೈಲಾದಷ್ಟು ಇವತ್ತು ಆ ಒಂದು ಕನಕ ಭವನ ಸ್ಟಾರ್ಟ್ ಆಗಿದ್ದ ಆಲಂಗೂರು ಶ್ರೀನಿವಾಸರು ಸಾವಿರದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕನಕ ಭವನ ಇವತ್ತು ನನ್ನ ಅಧ್ಯಕ್ಷತೆ ಬಂದಾಗ ನಾನು ಕೂಡ ನನ್ನ ವೈಯಕ್ತಿಕವಾಗಿ 10 ಲಕ್ಷ ಕೊಟ್ಟು ನನ್ನ ಪ್ರಾದೇಶಿಕ ಒಂದು ಅಭಿವೃದ್ಧಿ ನಿಗಮದಿಂದ ನಾನು ಒಂದು 15 ಲಕ್ಷ ಕೊಟ್ಟು 25 ಲಕ್ಷ ಹಣವನ್ನು ಹೆಲ್ಪ್ ಮಾಡಿ ಇವತ್ತು ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟ್ ಮಂತೇ ಅದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಏನು ಮಾನ್ಯ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಕಾರಣಕ್ಕೋಸ್ಕರವಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಮಾಡಿಕೊಟ್ರು, ಇವತ್ತು ಕಾರ್ಯಕ್ರಮ ಮಾಡಿಕೊಟ್ರು. ಆದರೆ ನನ್ನ ಕೇಳಿ ಡೇಟ್ ಫಿಕ್ಸ್ ಮಾಡಿ ಎಲ್ಲರೂ ಬಂದರು, ಸಾಮೂಹಿಕವಾಗಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿ 7ನೇ ತಾರೀಕು ಮಾಡಿ 7ನೇ ತಾರೀಕು ನಾನು ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಂದು ಮುಗಿಸ್ಕೊಂಡು 8ನೇ ತಾರೀಕು ನಾನು ಸೆಷನ್ ಅಧಿವೇಶನಕ್ಕೆ ಹೋಗ್ತೀನಿ ಅಂತ ಖುಷಿಪಟ್ಟು ಇಡೀ ನನ್ನೆಲ್ಲ ಹಾಳು ಮತಸ್ಥರು ಕೂಡ ಬಂದು ನನ್ನ ಕರೆದ್ರು. ನಾನು ಸಂತೋಷವಾಗಿ ನಾನು ಒಪ್ಕೊಂಡೆ. ಯಾವತ್ತು ನಾನು ಜಾತಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ನಾನು ಯಾವತ್ತು ನನ್ನ ಲೈಫಲ್ಲಿ ಮಾಡಿರಲಿಲ್ಲ. ಬಟ್ ಇವತ್ತು ಮಾಡಬೇಕಂತ ಸಂದರ್ಭವನ್ನು ಇವತ್ತು ಉದ್ಭವ ಮಾಡ್ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ನಾನೆಲ್ಲ ತಹಸೀಲ್ದಾರ್ ಮತ್ತು EO ಕರೆದು ನನ್ನ ಕನಕ ಜಯಂತಿ ಅಧಿಕೃತ ಮುಗಿದಿದ್ರು, ಇವತ್ತು ಗೌರ್ಮೆಂಟಿಂದ ಮುಗಿದಿದ್ರು ಕನಕ ಜಯಂತಿನ, ನಾನು ಎಲ್ಲ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಗೆ ಪಲ್ಲಕ್ಕಿಗೆ ವ್ಯವಸ್ಥೆ ಮಾಡಿ ಆರು ಮತಸ್ಥರಿಗೆ ನಾನು ಮೋಸ ಮಾಡಬಾರ್ದು, ಆರು ಮತಸ್ಥರು ಸ್ವಾಭಿಮಾನ ಇರ್ತಕ್ಕಂಥ ಜನ ಇವ್ರಿಗೆ ಏನು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಎಲ್ಲ ಊರುಗಳಿಂದ ಪಲ್ಲಕ್ಕಿನ ನಾನು ತರಿಸಿ ಇವತ್ತು ನಾನು ಹೇಳ್ಬಾರ್ದು, ನನ್ನ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ. ನಾನು ರಾತ್ರಿ ಫ್ಲೈಟ್ ಮಿಸ್ ಆಯಿತು ಉಡುಪಿಯಿಂದ ಬರಲಿಕ್ಕೆ, ಮಂಗಳೂರಿಂದ. ನಾನು ಬೈ ರೋಡು ಈ ಕಾರ್ಯಕ್ರಮ ಬರಬೇಕಂತ ನಾನು ಬೈ ರೋಡಿಂದ ಬರೀ 5 ಕಾಲಕ್ಕೆ ಬಂದಾಗ ನಾನು ಒಂದು ವಿಡಿಯೋ ನೋಡಿದೆ. ಏನು ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇದು ಯಾವ ನ್ಯಾಯ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮತಸ್ಥರಿಗೆ ನಾನು ಮಾಡಿದ ತಪ್ಪಾದ್ರೂ ಏನು, ನಿಮ್ಮ ಒಂದು ಕುಲಬಸ್ಥರಿಗೆ ನಾನು ಮಾಡಿದ ತಪ್ಪಾದ್ರೂ ಏನು, ನನ್ನ ಕೈಯಿಂದ ಹಣ ಕೊಟ್ಟು ಸರ್ಕಾರದಿಂದ ಹಣ ಕೊಟ್ಟು ಇವತ್ತು ಸ್ಥಳೀಯ ಶಾಸಕರಿಗೆ ಇಷ್ಟು ಅವಮಾನ ಮಾಡಿದ್ರಲ್ಲ, ನಾನು ಮಾಡಿರ್ತಕ್ಕಂಥಾದ್ರೂ ಏನು. ಇವತ್ತು ಒಬ್ಬ ಸಚಿವರು ಬಂದಾಗ ಸ್ಥಳೀಯ ಶಾಸಕರ ಗಮನ ಇಲ್ಲದೆ ಉದ್ಘಾಟನಕಾರ ಅಧ್ಯಕ್ಷರಿಗೆ ನನ್ನ ಹಾಕಿ ಇವತ್ತು ಗಮನಕ್ಕೂ ಬರದೆ ಇವತ್ತು ನಾವೆಲ್ಲರೂ ನೋಡ್ತೀವಿ. ಇವತ್ತು ಗಂಡ ಹೆಣ್ಣಿಗೆ ನಾನು ಒಂದು ಮಗುಗೆ ಒಂದು ಹೆಣ್ಮಗುಗೆ ಮದುವೆ ಮಾಡ್ಬೇಕಾದ್ರೆ ಮುಹೂರ್ತ ತುಂಬಾ ಇಂಪಾರ್ಟೆಂಟ್. ಆದ್ರೆ ದೇವರು ಇವತ್ತು ಮುಹೂರ್ತ ಇವತ್ತು ಫಿಕ್ಸ್ ಮಾಡಿದ್ರು. ನಿಮ್ಮ ಆತುರವಾಗಿ
ಯಾವುದೋ ಒಬ್ಬ ದಂಡನಾಯಕನ ಒಂದು ಮಾತು ಕೇಳ್ಕೊಂಡು ಆತರವಾಗಿ ನೆನ್ನೆ ಉದ್ಘಾಟನೆ ಮಾಡ್ತಕ್ಕಂಥ ಕರ್ತವ್ಯ ಏನು ಇಲ್ಲ, ಟೈಮ್ ಇರಲಿಲ್ಲ, ಬರಬೇಕಾಯ್ತು, ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅವ್ರ ಕೈಯಿಂದ ರಿಬ್ಬನ್ ಕಟ್ಟಿಂಗ್ ಮಾಡಿಸಿ ಇವತ್ತು ನನಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ತಂದಿಕ್ಕಿದ್ರಿ. ನಿಮಗೆ ನಾನು ಸಚಿವರಿಗೆ ನಿಮಗೆ ಶುಭವಾಗ್ಲಿ ಅಂತ ಕೇಳ್ತೀನಿ. ನೀವೊಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ, ನೀವೊಬ್ಬ ಸಚಿವರಾಗಿ ಬಂದಿದ್ದೀರಿ, ನಿಮಗೆ ಈ ತರ ಅವಮಾನ ಆಗಿದ್ರೆ ನಿಮ್ಗೆ ಎಷ್ಟು ಅನಿಸ್ತಾ ಇತ್ತು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಆದ್ರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಇಲ್ಲಿ ತನಕ ಒಬ್ಬ ಶಾಸಕರನ್ನ ಕರೆದು ನಿನ್ ನೋವೇನು, ನಿನ್ ಕಷ್ಟ ಏನು, ನಿನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನು ಅಂತ ಕೇಳೋ ಒಂದು ಔದಾರ್ಯ ನಿಮ್ಗಿಲ್ಲ. ಆದ್ರೆ ನಿಮ್ಮ ಮುಳಬಾಗಿಲು ತಾಲೂಕಿಗೆ ಕೊಡುಗೆ ಏನಂತ ಕೇಳಕ್ ನಾನು ಇಷ್ಟಪಡ್ತೀನಿ. ನೀವು ನಗರಾಭಿವೃದ್ಧಿ ಸಚಿವರಾಗಿ ಏನ್ ನಾನು ಕೊಡುಗೆ ಕೊಟ್ಟಿದ್ದೆ ತಾಲೂಕಿಗೆ ಅಂದ್ರೆ, ನೀವು ನನ್ನ ಒಂದು ಸ್ಪೀಚ್ ಅಲ್ಲಿ ಮಾತಾಡಿದ್ರಿ ಕಾಂಗ್ರೆಸ್ಗೆ ಸೋಲ್ಸಿ ಅನ್ಯಾಯ ಮಾಡಿದ್ದೀರಾ ಅಂದ್ರೆ, ನೀವು ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಸಚಿವರಾಗಿದ್ದೀರಿ ಹೊರತು ಸರ್ಕಾರ ಸಚಿವರಾಗಿಲ್ಲ, ಅದಲ್ವಾ? ನೀವು ಅಮೃತ ಮಹೋತ್ಸವ ಬಂದಿರತಕ್ಕಂಥ 2ನೇ ಸ್ಕೀಮ್ ಅನ್ನ ನನಗೆ ಜೀರೋ ಮಾಡಿ ಎಲ್ಲಾ ತಾಲೂಕು ಹಾಕಿದಿರಿ. ಇವತ್ತು ನಿಮ್ ಸ್ಕೀಮ್, ಅದು ನಿಮ್ಮ ಸ್ಕೀಮ್ ಅಲ್ಲ, ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಸ್ಕೀಮ್ ಅಲ್ಲ, ಅದು ಮೋದಿ ಸ್ಕೀಮ್, ಅವರು ಸೆಂಟ್ರಲ್ ಸ್ಕೀಮ್. ಅಂತಹದೇ ನಿಮ್ಮ ಒಂದು ಇದನ್ನ ತಾರತಮ್ಯ ಮಾಡಿರ್ತಕ್ಕಂಥ ಸಚಿವರು ಇವತ್ತು ನೀವು ಬಂದು ನಿನ್ನೆ ಕನಕ ಭವನ ಉದ್ಘಾಟನೆ ಮಾಡಿಲ್ಲ, ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಿದ್ರ, ನೀವು ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಿದಿರಾ. ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದು ನೀವು ಶಾಸಕರು ಅಂತ ಪರಿಚಯ ಮಾಡ್ಕೊಳ್ತೀರಲ್ಲ, ಇದು ಸರ್ಕಾರಕ್ಕೆ ಸೋರಿರ್ತಕ್ಕಂಥ ಸ್ವತ್ತು ಅಂತ ನಿಮ್ಗೆ ಜ್ಞಾನ ಇಲ್ವಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಬ್ಬ ಶಾಸಕರಾಗಿ ಅವಮಾನ ಮಾಡಿ ಹೋಗಿದ್ರಲ್ಲ, ನಿಮಗೆ ನಿಮ್ಮ ಕೊಡುಗೆ ಏನು? ಇದು ಆಲಂಗೂರು ಸೀನಪ್ಪ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಕೈಯಿಂದ ಆಗಿರ್ತಕ್ಕಂಥ ಹಾಲು ಮತಸ್ಥರಿಗೆ ನಾನು ಕೊಡುಗೆ ಕೊಟ್ಟಿದ್ದೀನಿ. ಆದ್ರೆ ನಿಮ್ಮಿಂದ ಶೂನ್ಯ ಕೊಡುಗೆ. ಹಾಲು ಮತಸ್ಥರೊಂದು ಜಾತಿ ಬಿಟ್ರೆ, ಅದೊಂದು ಬಿಟ್ರೆ ಇನ್ನೆಲ್ಲ ಶೂನ್ಯವಾಗಿದ್ದೀರಿ. ನಾನು ಒಂದೇ ಹಾಲು ಮತಸ್ಥರ ಕೇಳ್ಕೊಳ್ತೀರಿ, ಹಂಗಿದ್ರೆ ನೀವೇ ಮಾಡ್ಕೊಂಬೋದಿತ್ತು. ನನ್ನ ಅಧ್ಯಕ್ಷತೆ ಮಾಡಿ ನನಗೆ ಅವಮಾನ ಮಾಡೋ ಪರಿಸ್ಥಿತಿ ನೀವು ಬರಬೇಕಾಗಿಲ್ಲ. ಸೊ ಇದರಿಂದ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಬೇಕಾಬೇಕೆಯಿಂದನೇ ಕೆಲವು ದಂಡ ನಾಯಕರ ಮಾತು ಕೇಳ್ಕೊಂಡು ನೀವು ನನ್ನಲ್ಲಿರ್ತಕ್ಕಂಥ ಎಲ್ಲಾ ನಾಯಕರ ಹೆಸರನ್ನು ಬಿಟ್ಟಿದ್ರಿ. ನೀವೇನ್ ಹೇಳಿದ್ರಿ, ಎಲ್ಲಾ ಜಾತಿಗೆ ಒಬ್ಬನ ಹೆಸರು ಅಂತ ಹಾಕಿ ಅಂತ ಹೇಳಿದ್ರಿ. ಆದ್ರೂ ಒಂದೊಂದು ಜಾತಿ ಇಬ್ಬಿಬ್ರು ಮೂರು ಹೆಸರು ಹಾಕಿದ್ರಿ. ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯನ? ಒಬ್ಬ ಸ್ಥಳೀಯ ಶಾಸಕರನ್ನ ಇಷ್ಟು ಅವಮಾನ ಮಾಡೋದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಅನ್ನೋದನ್ನ ನನ್ನ ತುಂಬ ಮನಸ್ಸಿಂದ ಸಚಿವರನ್ನಾಗ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಹಾಲು ಮತಸ್ಥ ಅಧ್ಯಕ್ಷರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಬ್ಬ ಹಾಲು ಮತಸ್ಥ ಅಧ್ಯಕ್ಷ ಆಗಿಲ್ಲ, ಯಾವುದೊಬ್ಬ ಒಂದು ಪಾಳ್ಯದ ಅಧ್ಯಕ್ಷ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ, ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ. ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಇಲ್ಲ. ಖಂಡಿತವಾಗ್ಲೂ ಶಾಸಕರಾಗಿ ಈ ಮನಸ್ಸು ನೋವಿಂದ ಇದನ್ನ ಹೇಳ್ತಾ ಇದ್ದೀನಿ. ಈ ಅವಮಾನ ಯಾರಿಗೂ ಮಾಡಕ್ಕೆ ಹೋಗ್ಬೇಡಿ. ಈ ಅವಮಾನ 20 ವರ್ಷಗಳಿಂದ ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿ ನೀವೇನ್ ಮಾಡಿದಿರಿ ಅಂತ ನಿಮಗೆ ತೋರ್ಬೇಕು. ನೀವು ಹಾಲು ಮತಸ್ಥ ಅಧ್ಯಕ್ಷ ಆಗಿಲ್ಲ, ಯಾವುದೋ ಒಂದು ಗುಂಪದ ಅಧ್ಯಕ್ಷರಾಗಿ ನೀವು ಪರಿವರ್ತನೆ ಮಾಡ್ತಾ ಇದ್ರಿ. ಖಂಡಿತವಾಗ್ಲೂ ಬೇರೆ ಕಲಹಕ್ಕೆ ದಾರಿ ಮಾಡ್ಕೊಡ್ತಾ ಇದ್ರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಯಾಕಂದ್ರೆ ನಾವು ಕೂಡ ಇನ್ನು ಸುಮ್ಮನೆ ಇರ್ತಕ್ಕೆ ಚಾನ್ಸ್ ಇಲ್ಲ. ನೀವು ಇಂಥ ರಾಜಕೀಯಕ್ಕೆ, ಕೆಟ್ಟ ರಾಜಕಾರಣಕ್ಕೆ ನೀವು ಇಳಿದಾಗ ನಾವು ಖಂಡಿತವಾಗಿ ಇಳಿಬೇಕಾಗುತ್ತೆ ಅಂತ ಹೇಳ್ತಾ, ನನ್ನಿಂದ ಹಾಲು ಮತಸ್ಥರಿಗೆ ಒಳ್ಳೇದಾಗಿದೆ ಹೊರತು ಈ ಸಮೃದ್ಧಿ ಅಂತ ಯಾವತ್ತು ಕೆಟ್ಟದಾಗಿಲ್ಲ, ಕೆಟ್ಟದಾಗೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲ ಹಾಲು ಮತಸ್ಥರಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸಿ ನಾನು ಇಲ್ಲಿಂದ ನಾನು ಬೆಳಗಾಂ ಮಾಡ್ತಾ ಇದ್ದೀನಿ. ನಿಮ್ಮಿಂದ ನಾನು ಬೆಳಗಾಮಿಂದ ಬಂದೆ. ಆದ್ರೆ ನನ್ನ ಯಾರೋ ಅಯ್ಯಪ್ಪಯ್ಯ ಬೆಳಗಾಮಲ್ಲೂ ಏನೆಲ್ಲ ರೆಡಿ ಮಾಡ್ಕೊಬೇಕಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿದಾರಲ್ಲ, ಅದಲ್ಲ. ಎಲ್ಲಾ ಶಾಸಕರು ಇವತ್ತು ಓಡ್ತಾ ಇದ್ವಿ, ಇವತ್ತು CM ಬರ್ತಾರೆ ಅನ್ನೋ ಒಂದು ಅವತಾರದಿಂದ, ಒಂದು ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೆ ನಾನು ಕೂಡ. ಆದ್ರೆ ನೆನ್ನೆ ಮಾಡಿರ್ತಕ್ಕಂಥ ಉದ್ಘಾಟನಾಕಾರರಾಗಿ ನೀವು ಬಂದು ಏನ್ ಮಾಡಿದ್ರಿ, ನೆನ್ನೆ ಬಂದು ಕಟ್ ಮಾಡಿ ಹೊರಟಾಗಿದ್ದೀರಾ. ಇದು ಇವತ್ತು ಬರ್ತಕ್ಕಂಥ ಎಲ್ಲಾ ಸಭಕರು ಕೂಡ ಎಲ್ಲ VIP ಗಳಿಗೆ ಅವಮಾನ ಮಾಡ್ತಂಗೆ ಅದಾಗ್ತದೆ. ನಮ್ಮನ್ನ ಕರೆದು ನಾವು ಬರ್ತಾ ಇದ್ವಲ್ಲ, ನಮ್ಮನ್ನ ಕರೆದಿಲ್ಲ, ಅದಲ್ವಾ? ಕರೆದ್ರೇ ಇವತ್ತು ಮುಗಿಸಿದ್ರಿ. ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಸೊ ಖಂಡಿತವಾಗ್ಲೂ ಹಾಲು ಮತಸ್ಥರು 2 ಗುಂಪುಗಳು ಆಗ್ಬಾರ್ದು ಅಂತ ನೀವು ಅನ್ಕೊಂಡಿದ್ರಿ. ಯಾಕಂದ್ರೆ ನಾವೆಲ್ಲ ಒಂದೇ ಅನ್ಕೊಂಡಿದ್ವಿ. ಇವತ್ತು ತಾವೆಲ್ಲೇ ಸ್ಟಾರ್ಟ್ ಮಾಡಿದ್ರಿ. ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಅದೇ ನನ್ನ ಸಚಿವರು ಬೆಳಗಾವಿ ಅಧಿವೇಶನಕ್ಕೆ ಹೋಗ್ಬೇಕು, ಅದಕ್ಕೂ ಮುಂಚಿತವಾಗಿ ಬಂದು ಬೆಳಗಾವಿ ಅಧಿವೇಶನ ನಾಳೆ ಮಧ್ಯಾಹ್ನಕ್ಕೆ ನಡೆಯತಕ್ಕಂಥದ್ದು. ನಾಳೆ ಮಧ್ಯಾಹ್ನಕ್ಕೆ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಬೆಳಗಾವಿ ಅಧಿವೇಶನ ನಡೆಯೋದು ನಾಳೆ ಮಧ್ಯಾಹ್ನಕ್ಕೆ. ಮಾನ್ಯ ಸಚಿವರು ಇರತಕ್ಕಂಥ ಎಲ್ಲಾ ಸಚಿವರಲ್ಲಿ ಸಾಹುಕಾರ ಸಚಿವರು ಅಂದ್ರೆ ಬೈತೀವರು. ನಿಮ್ಮ ಹತ್ರ ಹೆಲಿಕಾಪ್ಟರ್ ಇದೆ, ನಿಮ್ಮ ಹತ್ರ ಚಾರ್ಟರ್ಡ್ ಫ್ಲೈಟ್ ಇದೆ, ಎಲ್ಲ ಇದೆ. ನೀವು ಬರೋ ಚಾರ್ಟರ್ಡ್ ಫ್ಲೈಟ್ ಅಂತ ಗೊತ್ತು, ನೀವು ಹೊಡೋ ನಾಳೆ ಬೆಳಿಗ್ಗೆ ಅಂತ ಗೊತ್ತು. ಆದ್ರೆ ನೀವು ಏನು ಬೇಗ ಆತರ ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಕೆಲಸ ಅಂತ ನನ್ಗೆ ಮನಸ್ಸು ಭಾವನೆ ಆಗಿದೆ. ಇಲ್ಲಿರ್ತಕ್ಕಂಥ ಹಾಲು ಮತಸ್ಥರಿಗೂ ಇರ್ಬೇಕಾಗಿತ್ತು. ನೀವೇನ್ ಹೇಳಿದ್ರಿ, ನಮ್ಗೆ ಯಾರು ಮುಖ್ಯ ಅಲ್ಲ, ನಮ್ಗೆ ನೀವೇ ಮುಖ್ಯ ಅಂತ ಹೇಳಿರ್ತಕ್ಕಂಥ ಮಾತುಗಳು ಎಲ್ಲೋದು ಅಂತ ಹಾಲು ಮತಸ್ಥ ಕೇಳಕ್ ಬಯಸ್ತೀನಿ. ನೀವು ನನ್ನ ಕರೆಗೆ ಬಂದಾಗ ನಮ್ಗೆ ಯಾರು ಮುಖ್ಯ ಅಲ್ಲ, ನೀವು ಮುಖ್ಯ ಅಂತ ಹೇಳ್ತಿರ್ತಕ್ಕಂಥವ್ರು ನೀವು ಮಾಡಿದಿರಿ. ನಾನು ಎರಡು ಬಯಸುವುದಿಲ್ಲ. ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಇದು ಅವಮಾನ ಒಳ್ಳೇದಲ್ಲ. ಸ್ಥಳೀಯ ಶಾಸಕರು ಅಂತಂದ್ರೆ ಖಂಡಿತವಾಗ್ಲೂ ನೀವು ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ ಅಂತ ಎಲ್ಲ ಹಾಲು ಮತಸ್ಥರಿಗೂ ನಾನು ಕೇಳೋದಷ್ಟೇ. ಈ ಶಾಸಕರು ಮಾಡಿ ತಪ್ಪೇನು, ನಾನು ಇಷ್ಟೇ ಕೇಳೋದು. ನಾನು ಹೋಗೋದಿಲ್ಲ. ಅವಮಾನ ಮಾಡಿದ ಜಾಗದಲ್ಲಿ ನಾನು ಖಂಡಿತವಾಗ್ಲೂ ಹೋಗೋದಿಲ್ಲ. ಅಲ್ಲ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೆನ್ನೆ ಉದ್ಘಾಟನೆ ಆಗಿರಿ, ಇವತ್ತು ಹೆಂಗೆ ಹೋಗ್ತದೆ? ಇವತ್ತು ಉದ್ಘಾಟನೆಗೆ ಅಂತ ಕಾರ್ಡ್ ಕೊಟ್ಟು ನೀವೆಲ್ಲ ಮದುವೆಗೆ ರಿಸೆಪ್ಷನ್ಗೆ ಅಂತ ಇವತ್ತು ಕರೆದ್ಬಿಟ್ಟು ನಮ್ಗೆ
ಒಂದ್ ದಿವಸ ಮುಂಚೆ ರಿಸೆಪ್ಷನ್ ಮುಗಿಸ್ಬಿಟ್ರೆ ನಮ್ಮ ಕಾಲೇಜ್ ಚಿಲ್ಡ್ರನ್ ಹೋಗಂತ ಮತ್ತೆ ನಿಮಗಾಗಿ ಇನ್ನೊಂದು ಮತ್ತೆ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಸರ್. ಅದಕ್ಕೆ ನೀವು ಪ್ರವೇಶ ನಾನು ನನ್ನನ್ನು ಯಾರು ಇಷ್ಟ ಬೀಳ್ತಾರೆ, ನನ್ನನ್ನು ಯಾರು ಪ್ರೀತಿಸ್ತಾರೆ, ನನ್ನನ್ನು ಯಾರು ಆರೈಸ್ತಾರೆ, ನನ್ನ ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಮಾತಾಡ್ತೀನಿ ನಾನು. ಅದೇ ಅವ್ರಿಗೆ ಮತ್ತೆ ಇನ್ನೊಂದು ನಾನು ಒಂದು ಪ್ರಶ್ನೆ ಹೇಳ್ತೀನಿ, ಸ್ವಾಭಿಮಾನ ಇಲ್ಲದ ಜಾಗದಲ್ಲಿ ಖಂಡಿತವಾಗಿ ನಾನು ಇರೋದಿಲ್ಲ. ಥ್ಯಾಂಕ್ ಯು ಸ್ವಾಭಿಮಾನ ಇಲ್ಲದ ಜಾಗದಲ್ಲಿ ಖಂಡಿತ ಇರೋದಿಲ್ಲ ನಾನು. ಥ್ಯಾಂಕ್ ಯು ಸರ್.